ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ಟೇಂಗ್ಳಿ ಗ್ರಾಮದಲ್ಲಿ ಅಂಡಗಿ ಪರಿವಾರದ ವತಿಯಿಂದ ವಿಶ್ವ ಧ್ವನಿ ದಿನಾಚರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಟೇಂಗ್ಳಿ ಗ್ರಾಮದಲ್ಲಿ ವಿಶ್ವ ಧ್ವನಿ ದಿನಾಚರಣೆ. ಧ್ವನಿ ನಮ್ಮ ಬದುಕಿನ ಗುರುತು ಅಷ್ಟೇ ಅಲ್ಲ, ನಮ್ಮ ಅಸ್ತಿತ್ವ. ಈ ಭೂಮಿಗೆ ಬಂದ ಮೊದಲ ಕ್ಷಣವೇ ಅತ್ತಿದ್ದು ಧ್ವನಿಯಿಂದ. ವಾತಾವರಣ ಬೇರೆ ಬೇರೆ ಆದಾಗ ಅದನ್ನು ಭಾವನೆಯಿಂದ, ಪ್ರೀತಿಯಿಂದ, ಜ್ಞಾನದಿಂದ ತಿಳಿಸುವ ಪ್ರಕ್ರಿಯೆ ಎಂದು ಭೀಮೇಶ್ವರ ದೇವಸ್ಥಾನ ಟ್ರಸ್ಟ್ ಕಮಿಟಿಯ ಅಧ್ಯಕ್ಷರಾದ ವೀರೇಂದ್ರ ವಾಲಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಕಲಾವಿದರಾದ ವಿಶ್ವನಾಥ್ ಬಾಳದೆ ಇವರು ಹಾಡಿದ ಧ್ವನಿಯೇ ಬೇರೆ, ಹಿಂದೆ ಹಾಡಿದ ನಮ್ಮೆಲ್ಲರ ಧ್ವನಿಯೇ ಬೇರೆ. ಸಂಗೀತಗಾರರ ಶ್ರೇಯಸ್ಸು, ಶಿಕ್ಷಕರ ಶೈಲಿ, ಭಾಷಣಕಾರರ ವೈಖರಿ ಇವೆಲ್ಲವೂ ಧ್ವನಿಯ ಮೇಲೆ ಅವಲಂಬಿತಗೊಂಡಿವೆ. ಆದ್ದರಿಂದಲೇ ವ್ಯಕ್ತಿತ್ವ ನಿರ್ಮಾಣ ಎಂಬುವುದು ಗ್ರಾಮೀಣ ಮಟ್ಟದಲ್ಲಿ ತಿಳಿಸುವ ಉದ್ದೇಶದಿಂದ ಭೀಮೇಶ್ವರ ದೇವಸ್ಥಾನದಲ್ಲಿ ಅಂಡಗಿ ಮನೆತನದ ವತಿಯಿಂದ ಹಮ್ಮಿಕೊಂಡ ಕಾರ್ತಿಕೋತ್ಸವ ನಿಮಿತ್ತ ಏಪ್ರಿಲ್ 16ರಂದು ವಿಶ್ವ ಧ್ವನಿ ದಿನಾಚರಣೆ ಹಮ್ಮಿಕೊಳ್ಳಲಾಗಿದೆ ಎಂದು ಅಂಡಗಿ ಪ್ರತಿಷ್ಠಾನದ ಅಧ್ಯಕ್ಷರಾದ ಶಿವರಾಜ್ ಅಂಡಗಿ ಮಾತನಾಡಿದರು. ಹಾರ್ಮೋನಿಯಂ ಕಲಾವಿದರಾದ ವಿಶ್ವನಾಥ್ ಬಾಳದೆ, ತಬಲಾ ಕಲಾವಿದರಾದ ಚಂದ್ರಶೇಖರ್ ಎಲೇರಿ ತಮ್ಮಲ್ಲಿರುವ ಕಲೆಯ ಅನುಭವವನ್ನು ತಮ್ಮದೇ ಆದ ಧ್ವನಿಯ ಮೂಲಕ ಮಾತನಾಡಿದರು. ರಾತ್ರಿ 10 ಗಂಟೆಯಿಂದ ಮಧ್ಯರಾತ್ರಿ 2 ಗಂಟೆಯವರೆಗೆ ಕಾರ್ತಿಕೋತ್ಸವ ನಿಮಿತ್ತ ಹಮ್ಮಿಕೊಂಡ ಭಜನೆ ಮುಗಿಸಿ ಬೆಳಿಗ್ಗೆ 6 ಗಂಟೆಗೆ ಜಾತ್ರೆ ನಿಮಿತ್ತ ಗ್ರಾಮದಿಂದ ತೆಗೆದುಕೊಂಡು ಹೋದ ತೇರಿನ ಕಳಸ, ಮಣಿ, ನಂದಿಕೋಲಗಳು ಹಾಗೂ ಪಲ್ಲಕ್ಕಿ ಇವುಗಳೆಲ್ಲವೂ ವಾದ್ಯಗಳೊಂದಿಗೆ ಮರಳಿ ಗ್ರಾಮಕ್ಕೆ ತರಲಾಯಿತು. ಶ್ರೀ ಭೀಮೇಶ್ವರ ದೇವಸ್ಥಾನ ಟ್ರಸ್ಟ್ ಕಮಿಟಿಯ ಅಧ್ಯಕ್ಷರಾದ ವೀರೇಂದ್ರ ವಾಲಿ, ಆಡಳಿತ ಮಂಡಳಿಯ ಸದಸ್ಯರಾದ ಶಿವರಾಜ್ ಅಂಡಗಿ, ಹಿರಿಯರಾದ ವಿಶ್ವನಾಥ್ ಬಾಳದೆ, ಚಂದ್ರಶೇಖರ್ ಎಲೇರಿ, ಸಂಗಮೇಶ್ ಬೋಧನಮಠ, ರಾಜು ಪಟೇಲ್, ಜಗುಸ್ವಾಮಿ, ವಿನೋದ್ ಕುಮಾರ್ ಜನೇವರಿ, ಡಾಕ್ಟರ್ ವಿವೇಕಾನಂದ ಬುಳ್ಳ, ಬಸವರಾಜ್ ಘಂಟಿ, ರೇವಣಸಿದ್ದಪ್ಪ ಕಲ್ಲಹಿಪ್ಪರ್ಗ, ಬಸವರಾಜ್ ಕಡಲಿ, ಶಿವಕುಮಾರ್ ನಾಗಶೆಟ್ಟಿ, ಶಿವ ತೆಲಗಾಣಿ, ಶರಣಪ್ಪ ಮಠಪತಿ, ಜಗನ್ನಾಥ ಮಠಪತಿ, ಮಲ್ಲಿಕಾರ್ಜುನ್ ಬಾರಿಗಿಡ ಸೇರಿದಂತೆ ಇತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಹಾಗಾಗಿ ವಿಶ್ವದಲ್ಲಿ ಇವತ್ತು ಧ್ವನಿ ದಿನಾಚರಣೆ ಅಂತಕ್ಕಂಥದ್ದು ವಿಶ್ವದಾದ್ಯಂತ ಆಚರಿಸ್ತಾ ಇರುವ ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ಅಂಡಗಿ ಪ್ರತಿಷ್ಠಾನ ವತಿಯಿಂದ ಕೂಡ ವಿಶ್ವ ಧ್ವನಿ ದಿನಾಚರಣೆ ನಿಮಿತ್ತ ನಾವೆಲ್ಲರೂ ಅವ್ರು ಒಳಗೆ ಬರಲ್ಲ. ಯಾಕಂದರೆ ನನ್ನ ಎಕ್ಸ್ಪೀರಿಯನ್ಸ್ ಇವಾಗ ನನಗೆ ಏನ್ರಿ ಅದಶ್ರೀ ವಯಸ್ಸು 40. ಧನ್ಯವಾದಗಳನ್ನು ತಿಳಿಸುತ್ತಾ, ಇಲ್ಲಿ ಏನದಪ್ಪ ಅಂತಂದ್ರೆ ಒಂದು ಭಕ್ತಿ. ಭೀಮೇಶ್ವರ ದೇವಸ್ಥಾನದಲ್ಲಿ ನಾವು ಕೂಡೋದೆಲ್ಲರೂ ಮೇ 10ರಂದು ಕಲಬುರಗಿ ನಗರದ ಬ್ರಹ್ಮಪುರ ಬಡಾವಣೆಯ ಶಾ ಹುಸೇನಿಚಿಲಾ ದರ್ಗಾದ ಹತ್ತಿರ ಭಾರತ ರತ್ನ ಡಾಕ್ಟರ್ BR ಅಂಬೇಡ್ಕರ್ ಸ್ವಾಭಿಮಾನಿ ಸೇನೆಯ ವತಿಯಿಂದ ಡಾಕ್ಟರ್ BR ಅಂಬೇಡ್ಕರ್ ಅವರ 135ನೆಯ ಹಾಗೂ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ರವರ 119ನೆಯ ಜಯಂತ್ಯೋತ್ಸವದ ಅಂಗವಾಗಿ ಬಹಿರಂಗ ಸಭೆ ಹಮ್ಮಿಕೊಳ್ಳಲಾಗಿದೆ. ಭಾರತ ರತ್ನ ಡಾಕ್ಟರ್ BR ಅಂಬೇಡ್ಕರ್ ಸ್ವಾಭಿಮಾನಿ ಸೇನೆಯ ವತಿಯಿಂದ ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೆಯ ಜಯಂತ್ಯೋತ್ಸವ, ಹಸಿರು ಕ್ರಾಂತಿಯ ಹರಿಕಾರ ಭಾರತದ ಮಾಜಿ ಉಪ ಪ್ರಧಾನಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ರವರ 119ನೆಯ ಜಯಂತ್ಯೋತ್ಸವದ ಬಹಿರಂಗ ಸಭೆಯು
ದಿನಾಂಕ 10 ಮೇ 2026ರಂದು ಸಾಯಂಕಾಲ 4:30 ಗಂಟೆಗೆ ಕಲಬುರಗಿ ನಗರದ ಬ್ರಹ್ಮಪುರ ಬಡಾವಣೆಯ ಡಾಕ್ಟರ್ ಹರ್ವಾಳ್ಕರ್ ಆಸ್ಪತ್ರೆಯ ಹತ್ತಿರವಿರುವ ಶಹಾ ಹುಸೇನಿ ದರ್ಗಾದ ಹತ್ತಿರ ಹಮ್ಮಿಕೊಳ್ಳಲಾಗಿದೆ ಎಂದು ಭಾರತ ರತ್ನ ಡಾಕ್ಟರ್ BR ಅಂಬೇಡ್ಕರ್ ಸ್ವಾಭಿಮಾನಿ ಸೇನೆಯ ಗೌರವಾಧ್ಯಕ್ಷರಾದ ದಶರಥ್ ಕಲಗುರ್ತಿ ಹಾಗೂ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ರಮಾಕಾಂತ್ ವಿ ಪೂಜಾರಿ ಅವರು ಇಂದು ನಮ್ಮ ಸುದ್ದಿ ಸಮಯದ ಮೂಲಕ ತಿಳಿಸಿದ್ದಾರೆ. ಡಾಕ್ಟರ್ BR ಅಂಬೇಡ್ಕರ್ ಸ್ವಾಭಿಮಾನಿ ಸೇನೆ ವತಿಯಿಂದ ರಮಾಕಾಂತ್ ವಿ ಪೂಜಾರಿ ಸಂಘಟನೆಯ ರಾಜ್ಯಾಧ್ಯಕ್ಷನಾಗಿ ಇವತ್ತಿನ ದಿವಸ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಾಗೂ ಡಾಕ್ಟರ್ ಬಾಬು ಜಗಜೀವನರಾವ್ ಅವರ ಜಯಂತ್ಯೋತ್ಸವ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ಮುಖ್ಯ ಗುರುಗಳು ಹಾಗೂ ಮಠಾಧೀಶರು, ರಾಜಕಾರಣಿಗಳು, ಸಮಾಜ ಚಿಂತಕರು, ಹೋರಾಟಗಾರರು ಹಾಗೂ ಸಾರ್ವಜನಿಕರು, ಮಹಿಳೆಯರು, ಯುವಕರು ಎಲ್ಲರೂ ಸೇರಿ ಕಾರ್ಯಕ್ರಮ ಮಾಡ್ತೀವಿ. ಅವತ್ತಿನ ದಿವಸ ಎಲ್ಲರೂ ಬಂದು ಈ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಳ್ಳಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ತೀವಿ. ಚಾವಶನ್ ಜಿಲ್ಲಾ ಹರವಳ್ಕರ್ ಆಸ್ಪತ್ರೆ ಹತ್ರ ಕಾರ್ಯಕ್ರಮ ಸಾಯಂಕಾಲ 5 ಗಂಟೆ ಇರುತ್ತದೆ. ಮೇ 10ರಂದು ಭಾರತ ರತ್ನ ಡಾಕ್ಟರ್ BR ಅಂಬೇಡ್ಕರ್ ಸ್ವಾಭಿಮಾನ ಸೇನೆ ವತಿಯಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಹಸಿರು ಕ್ರಾಂತಿ ಹರಿಕಾರ ಡಾಕ್ಟರ್ ಬಾಬು ಜಗಜೀವರಾವ್ ಅವರ ಜಯಂತ್ಯೋತ್ಸವ ಕಾರ್ಯಕ್ರಮ ಬ್ರಹ್ಮಪುರ ನಗರದಲ್ಲಿ ಶಾಹುಸೇನ್ ಜಿಲ್ಲಾ ಮತ್ತು ಹರವಳ್ಕರ್ ದವಾಖಾನೆ ಹತ್ತಿರ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಈ ಕಾರ್ಯಕ್ರಮಕ್ಕೆ ನಮ್ಮ ಮಠಾಧೀಶರು ಮತ್ತು ವಿವಿಧ ರಾಜಕಾರಣಿಗಳು ಮತ್ತು ಸಮಾಜ ಸಂಘಟನೆ ಮುಖಂಡರು ಮತ್ತು ಹಲವಾರು ನಮ್ಮ ಎಲ್ಲ ವಿದ್ಯಾರ್ಥಿಗಳು ಮತ್ತು ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುತ್ತಿರುವುದರಿಂದ ನಮ್ಮ ದಿವ್ಯ ಸಾನ್ನಿಧ್ಯ ವಹಿಸ್ತಕ್ಕಂಥ ನಮ್ಮ ಚಿರಂಜೀವಿ ದೊಡ್ಡಪ್ಪ ಅಪ್ಪಾಜಿ ಅವರು ಮತ್ತು ಹವಾ ಮಲ್ಲಿನಾಥ್ ಮಹಾರಾಜರು, ನಾಗೇಶ್ ಅಪ್ಪಾಜಿ ಅವರು, ರುದ್ರ ಭೂಮಿ ಅಪ್ಪಾಜಿ ಅವರು ಹಾಗೂ ನಮ್ಮ ಘನ ಉಪಸ್ಥಿತಿ ವಹಿಸಿದಂತ ಅಲ್ಲಂಪುರ ಪಾಟೀಲ್ ಅವರು, ಬಸವರಾಜ ಮತ್ತಿಮಡವರು, ದತ್ತಾತ್ರೇಯ ಪಾಟೀಲ್ ರವರು, ನಿತಿನ್ ಗುತ್ತೇದಾರ್ ಅವರು, ಸನ್ಮಾನ್ಯ ಚಂದು ಪಾಟೀಲ್ ಅವರು ಹಾಗೂ ಉದ್ಘಾಟನೆ ನೆರವೇರಿಸತಕ್ಕಂಥ ಪ್ರವೀಣ್ ಪಾಟೀಲ್ ಹರವಾಳ್ ಅವರು ಮತ್ತು ನೀಲಕಂಠ ಮುಲ್ಗೆ ಅವರು, ಜ್ಯೋತಿ ಬೆಳೆಸೋರು ಶ್ರೀಮತಿ ಹರ್ಷ ರಾಜೀವ್ ಜಾನಿ ಅವರು, ಶ್ರೀಮತಿ ತೃಪ್ತಿ ಶ್ರೀನಿವಾಸ್ ಅವರು ಹಾಗೂ ಈ ಅಧ್ಯಕ್ಷತೆಯನ್ನು ರಮಾಕಾಂತ್ ಪೂಜಾರಿ ಅವರು ವಹಿಸಿಕೊಂಡು ಮತ್ತು ವಿಶೇಷ ಭಾಷಣಕಾರರಾಗಿ ಡಾಕ್ಟರ್ ರಾಜಶೇಖರ್ ಮಾಂಗ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ತಾವು ಕೂಡ ನಮ್ಮ ಬಡಾವಣೆಯಲ್ಲಿರ್ತಕ್ಕಂಥ ಮತ್ತು ಮಹಿಳೆಯರು, ವಿದ್ಯಾರ್ಥಿಗಳು ಮತ್ತು ಹೋರಾಟಗಾರರು ಮತ್ತು ಸಮಾಜ ಚಿಂತಕರು, ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನಮ್ಮ ಈ ಕಾರ್ಯಕ್ರಮ ಇಬ್ಬರು ಮಹಾಪುರುಷರ ಒಂದು ಜಯಂತ್ಯೋತ್ಸವ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಂತಕ್ಕಂಥದ್ದು ಮಾಧ್ಯಮದ ಮುಖಾಂತರ ಮನವಿ ಮಾಡ್ಕೊಳ್ತಾ ಇದ್ದೀನಿ. ದಶರಥ್ ಕಲಗುರ್ತಿ ಅಂತ. ಕಲಬುರಗಿ ಜಿಲ್ಲೆಯಾದ್ಯಂತ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿರುವ ಬಿಸಿಲಿನ ಬೇಗೆಯಿಂದ ಕೇವಲ ಮನುಷ್ಯರು ಅಷ್ಟೇ ಅಲ್ಲದೆ ಮೂಕ ಪ್ರಾಣಿಗಳು ಕೂಡ ಬಸವಳಿದು ಬೆಂಡಾಗುತ್ತಿವೆ. ಹವಾಮಾನದ ವೈಪರೀತ್ಯದಿಂದ ರಾಜ್ಯದಲ್ಲಿ ಕಲಬುರಗಿ ಜಿಲ್ಲೆಯು ಒಂದಿಲ್ಲ ಒಂದು ಸುದ್ದಿಯಿಂದ ಸದಾ ಚರ್ಚೆಯಲ್ಲಿ ಇದ್ದು, ಇದೀಗ ಭೀಕರ ರಣ ಬಿಸಿಲಿನಿಂದ ಕಲಬುರಗಿ ಜನ ಬಸವಳಿಯುತ್ತಿದ್ದು, ಅತ್ಯಧಿಕ ಉಷ್ಣಾಂಶ 45 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗುವ ಮೂಲಕ ಇತಿಹಾಸ ಬರೆದಿದೆ. ಮುಂದಿನ ದಿನಗಳಲ್ಲಿ ಮತ್ತೆರಡು ಸೆಲ್ಸಿಯಸ್ ಹೆಚ್ಚಾಗುವ ಸಾಧ್ಯತೆಗಳಿವೆ ಎನ್ನುತ್ತವೆ ಹವಾಮಾನ ಇಲಾಖೆಯ ಉನ್ನತ ಮೂಲಗಳು. ಕಲ್ಯಾಣ ಕರ್ನಾಟಕದ ಕೇಂದ್ರ ಸ್ಥಾನ ಕಲಬುರಗಿ ರಣ ಬಿಸಿಲಿನ ಕೇಂದ್ರವಾಗಿ ಮಾರ್ಪಟ್ಟಿದೆ. ಜಿಲ್ಲೆಯಾದ್ಯಂತ ದೇಶದಲ್ಲಿ ಅತಿ ಹೆಚ್ಚು ಗರಿಷ್ಠ ತಾಪಮಾನ 45.3 ಡಿಗ್ರಿ ಸೆಲ್ಸಿಯಸ್ ಕಲಬುರಗಿಯೊಂದರಲ್ಲೇ ದಾಖಲಾಗಿದ್ದು, ಇದರಿಂದಾಗಿ ಬಿಸಿಲಿನ ಹೊಡೆತಕ್ಕೆ ಕಲಬುರಗಿಯ ಮಂದಿ ಅಕ್ಷರಶಃ ಬಸವಳೆದು ಹೋಗುತ್ತಿದ್ದಾರೆ. ಕಲಬುರಗಿ ಜಿಲ್ಲೆಯಲ್ಲಿ ಬಿಸಿಲಿನ ತಾಪದಿಂದ ಬಿಸಿ ಗಾಳಿ ಹೆಚ್ಚಾಗುವ ಸಾಧ್ಯತೆ ಇದೆ. ಬಿಸಿಲಿನ ಶಾಖದಿಂದ ತಪ್ಪಿಸಿಕೊಳ್ಳಲು ಮಧ್ಯಾಹ್ನ 12ರಿಂದ 4 ಗಂಟೆಯವರೆಗೂ ಮನೆಯಿಂದ ಹೊರ ಹೋಗುವುದನ್ನು ತಪ್ಪಿಸಬೇಕಿದ್ದು, ಬಿಸಿ ಗಾಳಿ ಬೀಸುತ್ತಿರುವ ಹಿನ್ನೆಲೆ ಕಲಬುರಗಿಯಲ್ಲಿ ಪ್ರಾರಂಭದಲ್ಲಿ ಆರೆಂಜ್ ಅಲರ್ಟ್ ಘೋಷಣೆ ಮಾಡಿ ಕಲಬುರಗಿ ಜಿಲ್ಲಾಧಿಕಾರಿಗಳು ಆದೇಶ ಹೊರಡಿಸಿದ್ದರು. ನಗರ ಸೇರಿದಂತೆ ಜಿಲ್ಲೆಯಾದ್ಯಂತ ರಣಭೀಕರ ಬಿಸಿಲಿಗೆ ಜನ ಅಕ್ಷರಶಃ ಕಂಗಾಲಾಗಿದ್ದು, ನಗರ ಪ್ರದೇಶದಲ್ಲಿ ಸಾರ್ವಜನಿಕರು ಮಧ್ಯಾಹ್ನದ ಹೊತ್ತಿಗೆ ತಂಪು ಪಾನೀಯಗಳಾದ ನಿಂಬೆ ಶರಬತ್ತು, ತೆಂಗಿನಕಾಯಿ ಎಳೆನೀರು, ಜ್ಯೂಸ್ ಸೇರಿದಂತೆ ಇತ್ಯಾದಿ ಪಾನೀಯಗಳ ಮೊರೆ ಹೋಗುತ್ತಿರುವುದು ಭಾರಿ ಪ್ರಮಾಣದಲ್ಲಿ ಕಂಡುಬರುತ್ತಿದೆ. ಇನ್ನು ಈ ಬಿಸಿಲಿನ ಬೇಗೆಗೆ ಮಾತು ಬರುವ ಮನುಷ್ಯ ಎಲ್ಲಾದರೂ ಹೋಗಿ ಯಾರಿಂದಲಾದರೂ ಸಹಾಯ ಕೇಳಿ ರಕ್ಷಣೆ ಪಡೆಯಬಹುದು. ಆದರೆ ಮಾತು ಬರದ ಮೂಕ ಪ್ರಾಣಿಗಳ ವೇದನೆ ಹೇಳತೀರದ್ದಾಗಿದೆ. ಅವುಗಳಿಗೆ
ಸಮಯಕ್ಕೆ ಸರಿಯಾಗಿ ನೀರಡಿಕೆಯಾದಾಗ ನೀರಿನ ವ್ಯವಸ್ಥೆ, ಹಸಿವಾದಾಗ ಮೇವಿನ ವ್ಯವಸ್ಥೆ ಮಾಡುವುದೇ ಹರಸಾಹಸವಾಗಿದೆ. ಹಳ್ಳಿ ಪ್ರದೇಶದಲ್ಲಿ ರೈತರು ಅದೇಗೋ ತಮ್ಮ ತಮ್ಮ ಮನೆಗಳ ಕೊಟ್ಟಿಗೆಯಲ್ಲಿ ದನಗಳನ್ನು ಸಾಕಿ ಸಲಹುತ್ತಾರೆ. ಆದರೆ ಪಟ್ಟಣ ಪ್ರದೇಶಗಳಲ್ಲಿ ಅವುಗಳಿಗೆ ರಸ್ತೆಗಳು ಮತ್ತು ದೊಡ್ಡ ದೊಡ್ಡ ಮರಗಳೇ ಆಶ್ರಯ ತಾಣವಾಗಿವೆ. ಹೀಗಾಗಿ ಎಲ್ಲಾದರೂ ನಿಮಗೆ ಮೂಕ ಪ್ರಾಣಿಗಳು ಕಂಡು ಬಂದಲ್ಲಿ ಅವುಗಳಿಗೆ ಈ ಬೇಸಿಗೆಯ ಸಮಯದಲ್ಲಿ ನೀರು ಮತ್ತು ಮೇವಿನ ವ್ಯವಸ್ಥೆ ಮಾಡುವ ಮೂಲಕ ಮೂಕ ಪ್ರಾಣಿಗಳ ಮೂಕ ರೋಧನೆಗೆ ಧ್ವನಿಯಾಗಿ. ಕ್ಯಾಮ್ರಾ ಪರ್ಸನ್ ಶೇಖ್ ಬಾಬಾ ಜೊತೆ RJ ಮಂಜು ಹಿರೋಳಿ, ಸುದ್ದಿ ಸಮಯ, ಕಲಬುರಗಿ. ರೈತರ ಜಮೀನುಗಳಿಗೆ ನೀರು ಬಿಡಲು ನಸುಕಿನ ಜಾವ 3 ಫೇಸ್ ವಿದ್ಯುತ್ ನೀಡುವಂತೆ ಆಗ್ರಹಿಸಿ ಕರ್ನಾಟಕ ಪ್ರಾಂತ ರೈತ ಸಂಘದ ವತಿಯಿಂದ ಮನವಿ ಪತ್ರವನ್ನು ಸಲ್ಲಿಸಲಾಯಿತು. ವಿದ್ಯುತ್ ಖಾಸಗೀಕರಣ ವಿರೋಧಿಸಿ ಅತಿ ಹೆಚ್ಚು ಬಿಸಿಲಿನ ತಾಪಮಾನ ಹೆಚ್ಚಾಗಿದ್ದು ಮಧ್ಯಾಹ್ನದಲ್ಲಿ IP ಸೆಟ್ಗಳಿಗೆ ರೈತರ ಹಿತದೃಷ್ಟಿಯಿಂದ 3 ಫೇಸ್ ವಿದ್ಯುತ್ ಕೊಡುವುದು ಕೈಬಿಟ್ಟು ನಸುಕಿನ ಜಾವ ಬೆಳಿಗ್ಗೆ ಸಮಯದಲ್ಲಿ 3 ಫೇಸ್ ವಿದ್ಯುತ್ ಕೊಡಲು ಒತ್ತಾಯಿಸಿ ದಿನಾಂಕ 8ನೇ ಮೇ 2026ರಂದು ಬೆಳಿಗ್ಗೆ 10 ಗಂಟೆಗೆ ವಿದ್ಯುತ್ MD ಕಚೇರಿಯ ಮುಂದೆ ಪ್ರತಿಭಟನೆ ನಡೆಸಿ ಜೆಸ್ಕಾಂನ ವ್ಯವಸ್ಥಾಪಕ ನಿರ್ದೇಶಕರ ಮುಖಾಂತರ ಕರ್ನಾಟಕ ಸರ್ಕಾರದ ಇಂಧನ ಸಚಿವರಾದ KJ ಜಾರ್ಜ್ ಅವರಿಗೆ ಮನವಿ ಪತ್ರವನ್ನ ಸಲ್ಲಿಸಲಾಯಿತು. ಅದೇ ರೀತಿ ಕಲಬುರಗಿ ಜಿಲ್ಲೆಯ ರೈತರ ಜಮೀನು ಅಳತೆ ಮಾಡಲು ಸರ್ಕಾರಿ ಫೀಸ್ ಕಟ್ಟಿ ಅರ್ಜಿ ಸಲ್ಲಿಸಿದ ರೈತರ ಜಮೀನು ಅಳತೆ ಮಾಡಲು ಸರ್ವೆ ಅಧಿಕಾರಿಗಳಿಗೆ ಅರ್ಜಿ ಬಂದ ಮೇಲೆ ನಿಮ್ಮ ಹೊಲದ ಟಿಪ್ಪಣಿ ಇಲ್ಲ ಎಂದು ನೆಪ ಹೇಳಿ ಸತಾಯಿಸುತ್ತಿದ್ದಾರೆ ಮತ್ತು ರೈತರ ಹತ್ತಿರ ಹಣ ಸುಲಿಗೆ ಮಾಡುತ್ತಿರುವುದು ಸರ್ವೇ ಸಾಮಾನ್ಯವಾಗಿದೆ. ಅಂತಹವರ ಮೇಲೆ ಕಾನೂನಿನ ಪ್ರಕಾರ ಕ್ರಮ ಜರುಗಿಸಿ ಬಡ ರೈತರ ಜಮೀನು ಸರಳವಾಗಿ ಅಳತೆ ಹದ್ದುಬಸ್ತಿ ಮತ್ತು ಕಲಬುರಗಿ ಜಿಲ್ಲೆಯಾದ್ಯಂತ ಕಾಳಗಿ ತಾಲೂಕು ಮತ್ತು ಚಿಂಚೋಳಿ ತಾಲೂಕಿನ ರೈತರ ಟಿಪ್ಪಣಿ ತಯಾರಿಸಲು ಮತ್ತು ರೈತರ ಜಮೀನು ಸರಳವಾಗಿ ಅಳತೆ ಮಾಡಿಸಿಕೊಡಬೇಕು ಎಂದು ಒತ್ತಾಯಿಸಿ ದಿನಾಂಕ 8ನೇ ಮೇ 2026ರಂದು ಸರ್ವೆ DDLR ಕಚೇರಿಯ ಮುಂದೆ ಕರ್ನಾಟಕ ಪ್ರಾಂತ ರೈತ ಸಂಘದ ವತಿಯಿಂದ ಪ್ರತಿಭಟನೆ ನಡೆಸಿ ಕಂದಾಯ ಸಚಿವರಿಗೆ ಮನವಿ ಪತ್ರವನ್ನ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ KPRS ಜಿಲ್ಲಾಧ್ಯಕ್ಷರಾದ ಶರಣಬಸಪ್ಪ ಮಮ್ಮಶೆಟ್ಟಿ, ಉಪಾಧ್ಯಕ್ಷರಾದ ಚಂದಪ್ಪ ಪೂಜಾರಿ, ಜಂಟಿ ಕಾರ್ಯದರ್ಶಿಗಳಾದ ದಿಲೀಪ್ ನಾಗುರೆ, ದೇವು ಬಿರಾಜ್ದಾರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಕಲಬುರಗಿ ಜಿಲ್ಲೆಯಲ್ಲಿ ಕಬ್ಬು ಬೆಳೆಗಾರರು ಬದುಕು ಬೀದಿ ಪಾಲಾಗೋಗಿದೆ. ಕಬ್ಬಿನ ಬಾಕಿ ಹಣ ಕೊಡ್ಲಾರ್ದೆ ಇವತ್ತು ಕುಂಟು ನೆಪ ಸತಾಯಿಸ್ತಾ ಇದ್ದಾರೆ. ಇವತ್ತು ಸಿದ್ಧಶ್ರೀ ಎಥನಾಲ್ ಫ್ಯಾಕ್ಟರಿ 13 ಕೋಟಿ ಚಿಲ್ಲರೆಯನ್ನ ಬಾಕಿ ಪೆಂಡಿಂಗ್ ಇಟ್ಕೊಂಡಿದ್ರೆ ತಕ್ಷಣದ ಬಾಕಿ ಹಣ ಬಿಡುಗಡೆ ಮಾಡಬೇಕು. NSL ಬುಸ್ನೂರ್ ಸಕ್ಕರೆ ಕಾರ್ಖಾನೆ ಕೂಡ ಬಾಕಿ ಪೆಂಡಿಂಗ್ ಇಟ್ಕೊಂಡಿದ್ರೆ ಬಿಡುಗಡೆ ಮಾಡಬೇಕು. ಆ ಕಂಪನಿಗಳ ಮೇಲೆ ಆಡಳಿತ ಮಂಡಳಿ ಮೇಲೆ ಕಾನೂನು ಪ್ರಕಾರ ಕ್ರಮ ಜರುಗಿಸಬೇಕು. ಮತ್ತೆ ನಿಯಮಾನುಸಾರವಾಗಿ 16% ಬಡ್ಡಿ ಸೇರಿಸಿ ಅವರಿಗೆ ಬಾಕಿ ಹಣ ಬಿಡುಗಡೆ ಮಾಡ್ಬೇಕು ಅಂತಕ್ಕಂಥ ಮಾತನ್ನ ಒತ್ತಾಯ ಮಾಡ್ತಾ ಇದೀವಿ. ಇದ್ರ ಜೊತೆಯಲ್ಲಿ ಬೇಸಿಗೆ ಸಂದರ್ಭದಲ್ಲಿ ಬಿಸಿಲಿನ ತಾಪಮಾನ ಜಾಸ್ತಿ ಆಗಿರೋದ್ರಿಂದ ರೈತರು ಜೀವದ ಭಯಭೀತರಾಗಿರ್ತಕ್ಕಂಥ ರೈತರು ಇಂಥ ಮಧ್ಯಾಹ್ನದ 1 ಗಂಟೆಗೆ 3 ಫೇಸ್ ವಿದ್ಯುತ್ ಅನ್ನ ಕೊಟ್ಟು ರೈತರ ಬದುಕು ಸತ್ಯಾನಾಶ ಮಾಡ್ತಾ ಇದ್ದಾರೆ, ಬೆಳೆಗಳು ಒಣಗಿ ಹೋಗ್ತಾ ಇದ್ದಾರೆ. ನಾವು ಕೇಳ್ತೀವಿ ಸಮಯನ ಬದಲಾವಣೆ ಮಾಡ್ಬೇಕು ಅಂತಕ್ಕಂಥ ಮಾತನ್ನು ಒತ್ತಾಯ ಮಾಡ್ತೀವಿ. ಬೆಳಿಗ್ಗೆ 5ರಿಂದ 11ರವರೆಗೂ ಕೂಡ ಇವತ್ತು 3 ಫೇಸ್ ವಿದ್ಯುತ್ ಕೊಡ್ಬೇಕು ಪಂಪ್ಸೆಟ್ ರೈತರಿಗೆ. ಸಾಯಂಕಾಲ ಕೂಡ 5 ಗಂಟೆಯಿಂದ 7 ಗಂಟೆವರೆಗೂ 3 ಫೇಸ್ ವಿದ್ಯುತ್ ಕೊಡ್ಬೇಕು. ವಿದ್ಯುತ್ ಖಾಸಗೀಕರಣ ಕೈ ಬಿಡಬೇಕು, ಸ್ಮಾರ್ಟ್ ಮೀಟರ್ ಹಾಕೋದನ್ನ ಕೈ ಬಿಡಬೇಕು, ಪಂಪ್ಸೆಟ್ ರೈತರ ನೆರವಿಗೆ ಸರ್ಕಾರನ ಧಾವಿಸ್ಬೇಕು ಅಂತಕ್ಕಂಥ ಮಾತನ್ನ ಒತ್ತಾಯ ಮಾಡ್ತಾ ಇದೀವಿ. ಇವತ್ತು ಅದಲ್ಲದೇನೆ ಇವತ್ತು ರೈತರು ಜಮೀನನ್ನು ಅಳತೆ ಮಾಡೋದು ಸಂಬಂಧಪಟ್ಟಂಗೆ ಅರ್ಜಿ ಹಾಕಿರ್ತಕ್ಕಂಥ ರೈತರು ಯಾವುದೇ ಕಾರಣಕ್ಕೂ ಸರ್ವೆಯನ್ನ ಮಾಡ್ತಾ ಇಲ್ಲ. ಅವರು ಕುಂಟು ನೆಪ ಹೇಳ್ತಾ ಇದ್ರೆ ಟಿಪ್ಪಣಿ ಇಲ್ಲ ಅಂತೇಳಿ ಟಿಪ್ಪಣಿ ಹೆಸರ ಮೇಲೆ ಇವತ್ತು 30,000 40,000 ರೂಪಾಯಿ ಹಣ ಸುಲಿಗೆ ಮಾಡ್ತಕ್ಕಂಥ ರೀತಿಯಲ್ಲಿ ಹೆಜ್ಜೆ ಹಾಕ್ತಾರೆ. ಸರ್ವೆ ಇಲಾಖೆಯವರು ತಕ್ಷಣವೇ ಅವ್ರ ಮೇಲೆ ಯಾರ್ಯಾರು ಹಣ ಸುಲಿಗೆ ಮಾಡ್ತಾರೋ, ಟಿಪ್ಪಣಿ ಇಲ್ಲ ಅಂತೇಳಿ ರೊಕ್ಕ ಕೊಟ್ಟರೆ ಟಿಪ್ಪಣಿ ಹೊಡ್ತದೆ ಬೆಳಗಾಗಟ್ನಿಗೆ, ರೊಕ್ಕ ಇಲ್ಲದವ್ರನ್ನ ಸತಾಸ್ ಹಣ ಸುಲಿಗೆ ಮಾಡ್ತಕ್ಕಂಥರ ಮೇಲೆ ಕ್ರಿಮಿನಲ್ ಪೊಲೀಸ್ ಕೇಸ್ ಹಾಕ್ಬೇಕು. ಆ ಸರಳ ರೀತಿಯಿಂದ ರೈತರ ಜಮೀನನ್ನು ಅಳತೆ ಮಾಡ್ಕೊಡ್ಬೇಕು ಅಂತಕ್ಕಂಥ ಮಾತನ್ನ ಒತ್ತಾಯಿಸಿ ಇವತ್ತು ಕಲಬುರಗಿ ಜಿಲ್ಲಾಧಿಕಾರಿಗಳ ಕಚೇರಿ ಎದುರುಗಡೆ ಮತ್ತು ಇದರ ಜೆಸ್ಕಾಂ ಕಚೇರಿ ಎದುರುಗಡೆ ಪ್ರತಿಭಟನೆ ನಡೆಸಿ ಸರ್ಕಾರಕ್ಕೆ ಆಗ್ರಹ ಮಾಡಿದೆ. ಕಲಬುರಗಿ ನಗರದಾದ್ಯಂತ ಈಗ ಎಲ್ಲಿ ನೋಡಿದರಲ್ಲಿ ಗುಲ್ಮೊಹರ್ ಹೂಗಳದೇ ಕಾರುಬಾರು. ಈ ಹೂವಿನ ಹಿನ್ನೆಲೆ ನಿಮಗೆ ಗೊತ್ತಾ? ಹಾಗಾದರೆ ಈ ಸುದ್ದಿ ನೋಡಿ ನಿಮಗೆ ಗೊತ್ತಾಗುತ್ತದೆ. ಗುಲ್ಮೊಹರ್ ಒಂದು ಅಲಂಕಾರಿಕ ಸಸ್ಯವಾಗಿ ಕರ್ನಾಟಕದಲ್ಲಿ ಪರಿಚಿತವಾಗಿದೆ. ಮಡಗಸ್ಕಾ ಇದರ ತವರು. ಮಡಗಸ್ಕಾರಿನ ಮೂಲ ನಿವಾಸಿಯಾದ ಈ ಮರ ಭಾರತಕ್ಕೆ ಸುಮಾರು 100ರಿಂದ 125 ವರ್ಷಗಳ ಹಿಂದೆ ಬಂತೆಂದು ಹೇಳಲಾಗಿದೆ. ಹೆಚ್ಚು ಕಡಿಮೆ ಪ್ರಪಂಚದಲ್ಲಿ ಉಷ್ಣವಲಯ ವಾತಾವರಣ ಇರುವ ಎಲ್ಲಾ ಕಡೆ ಇದು ಬೆಳೆಯುತ್ತದೆ. ಇದು ಫಬಿಯೇಸೆ ಕುಟುಂಬಕ್ಕೆ ಸೇರಿದ್ದು ಡೆಲೋನಿಕ್ಸ್ ರೆಜಿಯಾ ಎಂದು
ಸಸ್ಯಶಾಸ್ತ್ರೀಯ ಹೆಸರಾಗಿದೆ. ಇದನ್ನು ರಾಯಲ್ ಪೌನ್ಸಿನಿಯಾ ಎಂದು ಕೂಡ ಕರೆಯುತ್ತಾರೆ. ಕನ್ನಡದಲ್ಲಿ ಕತ್ತಿಕಾಯಿ ಮರ, ಕೆನ್ನಕೇಸರಿ ಎಂದು ಹೆಸರಿದೆ. ಹಿಂದಿ ಭಾಷೆಯಲ್ಲಿ ಗುಲ್ಮೊಹರ್ ಎನ್ನುವ ಇದಕ್ಕೆ ಸ್ಥಳೀಯವಾಗಿ ಸೀಮೆ ಸಂಕೇಶ್ವರ, ಕೆಂಪು ತುರಾಯಿ, ದೊಡ್ಡ ರತ್ನಗಂಧಿ ಎಂದು ಹೆಸರುಗಳಿವೆ. ಇದು ಅಗಲವಾದ ಹರಡಿದ ತೆಳುಹಂದರದ ಮರವಾಗಿದೆ. ಕಡುಗೆಂಪಿನ ಹೂವುಗಳು ಭಾರತದಲ್ಲಿ ಮೇ ತಿಂಗಳಿನಲ್ಲಿ ಬಿಡುತ್ತವೆ. ಈ ಜಾತಿಯ ಮರಗಳೆಲ್ಲ ಒಂದೇ ಬಾರಿಗೆ ಹೂ ಬಿಡುತ್ತವೆ. ಇದು ಸುಮಾರು 15ರಿಂದ 18 ಮೀಟರ್ ಎತ್ತರ ಬೆಳೆಯುತ್ತದೆ. ಫಲವತ್ತಾದ ನೆಲ ಮತ್ತು ನೀರಿನ ಸೌಲಭ್ಯವಿದ್ದರೆ ಇನ್ನು ಎತ್ತರಕ್ಕೆ ಬೆಳೆಯುತ್ತದೆ. ಮರದ ಆಕಾರ ಛತ್ರಿಯಂತೆ ಇರುತ್ತದೆ. ತೊಗಟೆ ಒರಟಾಗಿ ಅಲ್ಲಲ್ಲಿ ಗಂಟುಗಳಿಂದ ಕೂಡಿರುತ್ತದೆ. ಹೂ ಬಿಡುವ ಕಾಲ ಏಪ್ರಿಲ್ ಮೇ ತಿಂಗಳು. ಹೂ ಬಿಡುವ ಮುನ್ನ ಎಲೆಗಳೆಲ್ಲ ಉದುರಿ ಹೋಗುತ್ತವೆ. ಹೂಗಳು ಸಾಕಷ್ಟು ದೊಡ್ಡವು ಮತ್ತು ಕಿತ್ತಳೆ ಮಿಶ್ರಿತ ಕೆಂಪು ಬಣ್ಣದಿಂದ ಹಿಡಿದು ಕಗ್ಗೆಂಪು ಬಣ್ಣದವರೆಗೂ ಆಗಿರಬಹುದು. ನೋಡಲು ಸುಂದರವಾಗಿರುತ್ತವೆ. ಪುಷ್ಪಗಳ ಹೊರಭಾಗ ಹಸಿರಾಗಿದ್ದು ಒಳಭಾಗ ಕೆಂಪಾಗಿರುತ್ತದೆ. ಈ ಹೂಗಳು 5 ದಳಗಳನ್ನು ಹೊಂದಿರುತ್ತವೆ. ಬಹಳ ದಿನ ಮರಗಳ ಮೇಲೆ ಕಾಯಿಗಳು ನೇತಾಡುತ್ತಿರುವುದನ್ನ ನೋಡಬಹುದು. ಈ ಮರ ಅಗಲ ಹಂದರ ಹೊಂದಿದ್ದು ಹೂ ಬಿಟ್ಟಾಗ ಅಂದವಾಗಿ ಕಾಣುವುದರಿಂದ ಸಾಲು ಮರಗಳಾಗಿ ಉದ್ಯಾನವನಗಳಲ್ಲಿ ಅಲಂಕಾರಕ್ಕಾಗಿ ನೆರಳಿಗಾಗಿ ಬೆಳೆಸಲ್ಪಡುತ್ತವೆ. ಸಾಮಾನ್ಯವಾಗಿ ಇದನ್ನು ಬೀಜಗಳಿಂದ ವೃದ್ಧಿ ಮಾಡುತ್ತಾರೆ. ತುಂಡುಗಳಿಂದಲೂ ಬೆಳೆಸಬಹುದು. ನಮ್ಮ ಕಲಬುರಗಿಯಲ್ಲಿಯೂ ಸಹ ಈಗ ಎಲ್ಲೆಂದರಲ್ಲಿ ಗುಲ್ಮೊಹರ್ನ ಹೂಗಳು ಬಿಟ್ಟಿದ್ದು ನೋಡುಗರ ಕಣ್ಮನ ಸೆಳೆಯುತ್ತಿವೆ. ಹಾಗಾದರೆ ನೀವು ಕೂಡ ನಿಮ್ಮ ಮನೆಯ ಅಕ್ಕಪಕ್ಕ ಈ ಸೀಮೆ ಸಂಕೇಶ್ವರ ಗುಲ್ಮೊಹರ್ ಗಿಡಗಳನ್ನು ನೆಡುವ ಮೂಲಕ ಬಿರು ಬಿಸಿಲಿನ ಬೇಸಿಗೆಯ ಸಮಯದಲ್ಲಿ ಅಂದವಾದ ಹೂಗಳನ್ನು ನೋಡಿ ಕಣ್ಣು ತಂಪಾಗಿಸಿಕೊಳ್ಳಲು ಮರೆಯಬೇಡಿ. ಕ್ಯಾಮ್ರಾ ಪರ್ಸನ್ ಶೇಖ್ ಬಾಬಾ ಜೊತೆ RJ ಮಂಜು ಹಿರೋಳಿ, ಸುದ್ದಿ ಸಮಯ. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟಪ್ ಬಾಕ್ಸ್ನ ಚಾನೆಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಿಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ.